ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ MP ಚುನಾವಣೆಯನ್ನು ನಡೀತಾ ಅದರ ನಿಮಿತ್ತವಾಗಿ ಇದೊಂದು ಪ್ರಚಾರ ಸಭೆ. ಇವತ್ತು ಜನತಾದಳ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಇವತ್ತು ರಾಜ್ಯದಲ್ಲಿ ಮೈತ್ರಿಯಾಗಿ ಅನೇಕ ನಮ್ಮ ಭಾರತ ದೇಶಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ಆಗಿರಬಹುದು, ಅದೇ ರೀತಿಯಾಗಿ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ನಮ್ಮ ಈ ಭಾರತ ದೇಶಕ್ಕಾಗಿ ಮತ್ತು ನಮ್ಮ ರಾಜ್ಯಕ್ಕಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದ ವಿಚಾರಗಳನ್ನು ಎಲ್ಲರಿಗೂ ತಮಗೆ ಗೊತ್ತಿರುವುದು. ಆದ್ದರಿಂದ ಇವತ್ತು MP ಚುನಾವಣೆ ಅಂದರೆ ಇದು ಕೇವಲ ನಮ್ಮ ಮೊನ್ನೆ ಏನು MLA ಚುನಾವಣೆ ಆದಂಗಲ್ಲ. ಈ ಚುನಾವಣೆ ಅಂದರೆ ಇದು ನಮ್ಮ ದೇಶದ ಚುನಾವಣೆ. ದೇಶದ ಚುನಾವಣೆ ಅಂದ್ರೆ ತಮಗೆಲ್ಲರಿಗೂ ಗೊತ್ತಿರಬೇಕು. ಇವತ್ತು ನಾವು ನೀವು ಭೂಮಿ ಮೇಲೆ ಬದುಕ್ತಾ ಇದ್ದೀವಿ, ಸರಿಯಾಗಿ ಊಟ ಮಾಡ್ತಾ ಇದ್ದೀವಿ, ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಆರೋಗ್ಯವಂತರಾಗಿದ್ದೀವಿ. ಯಾಕೆ ಇರ್ತೀವಿ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎರಡು ಟರ್ಮಲ್ಲೂ ಕೂಡ ಇವತ್ತು ಎಲ್ಲೇ ಕೂಡ ಒಂದು ಆತಂಕವಾದ ಹಮಲೆ ಇಲ್ಲ, ಎಲ್ಲಿ ಬ್ಲಾಸ್ಟ್ ಇಲ್ಲ, ಎಲ್ಲಿನೂ ಕೂಡ ಇವತ್ತು ನಮಗೆ ಹೈಜಾಕ್ ಮಾಡ್ತಕ್ಕಂಥದ್ದು ಆತಂಕವಾದಗಳು ಯಾರ್ದು ಕೂಡ ಇವತ್ತು ಹೆದರಿಕೆ ಇಲ್ಲ. ಇಂಥ ಒಂದು ಆಡಳಿತ ಕೊಟ್ಟಂತ ಇವತ್ತು ನಾಯಕನ ಬಗ್ಗೆ ನಮ್ಮೆಲ್ಲರಿಗೆ ಹೆಮ್ಮೆ ಇರಬೇಕು. ಅದೇ ಒಂದು ವಿಚಾರಧಾರೆಯಲ್ಲಿ ಇವತ್ತು ನಮ್ಮ ಪಕ್ಷನೂ ಕೂಡ ನರೇಂದ್ರ ಮೋದಿ ಸಾಹೇಬರು ಮಾಡಿದಂತ ಅನೇಕ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತು ನಾವು ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದೀವಿ ಮತ್ತು ಸಂಪೂರ್ಣ ಇವತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. 28ಕ್ಕೆ 28 ಸೀಟ್ಗಳು ನಾವು ಗೆಲ್ತೀವಿ ಅನ್ನೋದೊಂದು ವಿಶ್ವಾಸ ಇವತ್ತು ಜನರು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಭಾರತ ದೇಶದ ಒಂದು ಮರ್ಯಾದೆಯ ಸವಾಲು. ಇವತ್ತು ವಿಶ್ವನೇ ಇವತ್ತು ಕೊಂಡಾಡ್ತಾ ಇದೆ, ಇಂಥ ಒಬ್ಬ ನಾಯಕ ಭಾರತಕ್ಕೆ ಸಿಕ್ಕಿದಾನಂತೇಳಿ. ಅಂತ ಒಂದು ನಾಯಕನ ಬಗ್ಗೆ ಇವತ್ತು ನಮ್ಮ ಎಲ್ಲರಿಗೆ ಹೆಮ್ಮೆ ಇರಬೇಕು. ಇವತ್ತು ನಿಮ್ಮ ಮನೆ ಮನೆಗೆ ಮತ್ತೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, 1 ಲಕ್ಷ ಕೊಡ್ತೀವಿ ಅಂತ. ಹೌದಿಲ್ಲ? ಹೆಣ್ಮಕ್ಳಿಗೆ ವಿಶೇಷವಾಗಿ 1 ಲಕ್ಷ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಅವ್ರು ಕುರ್ಚಿ ಮೇಲೆ ಕೂತ್ರೆ ಕೊಡ್ಬೇಕಲ್ಲ, ಹೌದಾ ಇಲ್ಲ? ಕುರ್ಚಿ ಮೇಲೆ ಕೊಡೋದು ಗ್ಯಾರಂಟಿನೇ ಇಲ್ಲ. ಕುರ್ಚಿ ಮೇಲೆ ಕೊಡಲ್ಲ ಅಂದ್ಮೇಲೆ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ನಿಮಗೆ ಎಲ್ಲಿ 1 ಲಕ್ಷ ರೂಪಾಯಿ ಬರ್ತದೆ. ಈ 5 ಗ್ಯಾರಂಟಿ ಕೊಡೋ ಮೂಲಕ ಇವತ್ತು ಜನರಿಗೆ ಇವತ್ತು ಯಾವ ತರ ಇವತ್ತು ಮೋಸ ಹೋಗ್ತಾ ಇದೆ ಅಂದ್ರೆ ಇಂಥವೆಲ್ಲ ರೋಡ್ಗಳಾಗಲ್ಲ, ನಿಮಗೆ ನೀರಿನ ವ್ಯವಸ್ಥೆ ಸಿಗಲ್ಲ, ನಿಮಗೆ ಇವತ್ತು ಹೈವೇ ರೋಡ್ ಆಗಲ್ಲ. ಇವತ್ತು ಶೌಚಾಲಯ ಮಾಡೋಂಥ ಕೆಲಸ ಮಾಡಬೇಕು ಮೊದಲು ಸರ್ಕಾರಗಳು. ನೀವೆಲ್ಲ ತಾಯಂದ್ರೆ ಇವತ್ತು ಈ ಗ್ರಾಮಸ್ಥರೆಲ್ಲ ಹೊರಗಡೆ ಹೋಗ್ತೀರಿ, ನಾವು ರಾತ್ರಿ ಸಮಯದಲ್ಲಿ ಕಾರ್ ತೊಗೊಂಡು ಬಂದೆ ಅಂದ್ರೆ ಲೈಟ್ ಆಗದಪ್ಪ ಹೆಣ್ಮಕ್ಳು ಎದ್ದು ಹೇಳ್ತಾರೆ. ಎಲ್ಲಿದೆ ನಮ್ಮ ದೇಶದ ಮರ್ಯಾದೆ, ನಮ್ಮ ಮರ್ಯಾದೆ ಎಂಬುದು ಪ್ರಶ್ನೆ ನಮಗೆ ನಿಮಗೆ ಕಾಡ್ತದೆ. ಮೊದಲು ಅದು ಗ್ಯಾರಂಟಿ ಕೊಡುವಂತ ಕೆಲಸ ಈಗಿನ ಸರ್ಕಾರ ಮಾಡಬೇಕು. ಅದನ್ನ ಬಿಟ್ಟು ಸುಮ್ಮನೆ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಎಲ್ಲ ಇವತ್ತು ಏನು ಬುಕ್ಕಸ್ಸು ಸರ್ಕಾರ ಏನು ಖಜಾನೆ ಇದೆ ಸಂಪೂರ್ಣವಾಗಿ ಇವತ್ತು ಬೇರೆ ಬೇರೆ ತರ ಓಟಿನ ಆಮಿಷಗೋಸ್ಕರವಾಗಿ ಹಾಳು ಮಾಡ್ತಾ ಇದ್ದಾರೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಿನ್ನೆ ಭರ್ಜರಿಯ ಒಂದು ನಾಮಿನೇಷನ್ ಮಾಡಿದ್ರು MP ಸಾಹೇಬರು, ಲಕ್ಷಾಂತರ ಗಂಟೆ ಸಂಖ್ಯೆಯಲ್ಲಿ ಜನ ಬಂದಿದ್ರು ಅಂತ ಬಿಸಿಲಲ್ಲಿ. ಸುಮ್ಮನೆ ಯಾರು ಬರೋದಿಲ್ಲ, ದುಡ್ಡು ಕೊಟ್ಟಿದ್ದ ಜನ ಅಲ್ಲ, ಇದು ಪ್ರೀತಿಯಿಂದ ಬಂದ ಜನ. ನಿನ್ನೆ ನಾಮಿನೇಷನ್ಗೆ ಅಂತೇಳಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರಲಿ, ನಾವು ಯಾಕೆ ಇವತ್ತು ಪ್ರಧಾನಮಂತ್ರಿಗಳಿಗೆ ಓಟ್ ಹಾಕಬೇಕು, ಇವತ್ತು ಜಾಧವ್ ಸಾಹೇಬ್ರಿಗೆ ಓಟ್ ಹಾಕಬೇಕಂದ್ರೆ ಇವ್ರಿಗೆ ಕೇವಲ ಒಂದೇ ಒಂದು ಟರ್ಮ್ MP ಇವತ್ತು ಹಿಂದೆ ಆಳದಂತವ್ರು ಇವತ್ತು ಉದ್ಯೋಗ ಬಗ್ಗೆ ಮಾತಾಡ್ತಾರೆ. ಉದ್ಯೋಗ ಸೃಷ್ಟಿ ಮಾಡಕ್ಕಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನ 10,000 ಕೋಟಿ ರೂಪಾಯಿನ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿ ನಮಗೆ ಇವತ್ತು 3 ಲಕ್ಷ ಜನರಿಗೆ ನೌಕರಿ ಸಿಗಂತ ಕೆಲಸ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ MP ಸಾಹೇಬರು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಆಗಿದೆ. ಇಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಚಿಂತನೆ ಮಾಡಬೇಕು. ಇಲ್ಲೇ ನಮ್ಮಲ್ಲಿ 3-4 ಕಾರ್ಖಾನೆಗಳು, ಇಲ್ಲಿದ್ದಂಥ ಮಕ್ಕಳಿಗೆ ಎಷ್ಟು ಮಂದಿಗೆ ನೌಕರಿ ಇದೆ, ಯಾರಿಗೂ ನೌಕರಿ ಇಲ್ಲ, ಹೌದಾ ಇಲ್ಲ? ಎಲ್ಲರೂ ಪಾಪ ಹೈದರಾಬಾದ್ ಹೋಗ್ತಾರ, ಇಲ್ಲಾಂದ್ರೆ ಬಾಂಬೆ ಹೋಗ್ತಾರ, ಪುಣೆ ಹೋಗ್ತಾರ, ಬೆಂಗಳೂರು ಹೋಗ್ತಾರ ಕೆಲಸ ಮಾಡಕ್. ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಇವತ್ತು ವಿದ್ಯಾವಂತರಿರ್ಲಿ ಅಥವಾ ಓದೇ ಇಲ್ಲ ಅಂದ್ರೂ ಕೂಡ ಅವನಿಗೆ ನೌಕರಿ ಸಿಗಂತದ್ದು ಟ್ರೈನಿಂಗ್ ಸೆಂಟರ್ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ನಾನು ಮಾನ್ಯ MP ಸಾಹೇಬರಿಗೆ ಮತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಇವತ್ತು ತಿಳ್ಕೋಬೇಕಾಗಿದೆ ಬಂಧುಗಳೇ. ಸುಮ್ಮನೆ ಬೇರೆಗಳು ಮಾತಾಡ್ತಾರೆ, ಭಾಷಣ ಕೇಳ್ತೀವಿ, ಹೋಗ್ತೀವಿ ಅಂತಲ್ಲ.
ಇದು ಒಂದು ಚುನಾವಣೆ, ಇವತ್ತು ನಮ್ಮ ಮರ್ಯಾದೆಯ ಚುನಾವಣೆ ಇದೆ. ಇಲ್ಲಿ ನಾವು MLA ಚುನಾವಣೆಯಲ್ಲಿ ನಿಂತರ ಅಲ್ಲ. MLA ನೀವು ಬೇರೆಯವ್ರಿಗೆ ಆಶೀರ್ವಾದ ಮಾಡಿರಿ, ಹೆಂಗೆ ಆಶೀರ್ವಾದ ಮಾಡಿರಿ ಜನ ಅಂಬದು ಎಲ್ಲರಿಗೂ ಬರ್ತದೆ. ಯಾ ಕೈಲಿ ಕೊಟ್ಟರು ಯಾ ಕೈಲಿ ಓಟ್ ಹಾಕಿರೆಲ್ಲ ಬರ್ತದೆ. ಇದರಲ್ಲೂ ಕೂಡ ನೀವು ನೋಟಿಗಾಗಿ ಏನಾದರೂ ಓಟ್ ಹಾಕಿದ್ರೆ ನಿಮ್ಮ ಭೂಮಿ ತಾಯಿಗೆ ಮಾಡ್ಕೊಂಡಂಗಾಗುತ್ತೆ ಬಂಧುಗಳು. ಇದೊಂದು ಮಾತು ತಾವು ಹೇಳ್ಬಾರ್ದು. ಯಾಕೆ ಈ ಮಾತು ಹೇಳ್ತಿದೆ ಅಂದ್ರೆ ಇದು ದೇಶದ ಮರ್ಯಾದೆಯ ಸವಾಲು. ಇವತ್ತು ದೇಶಕ್ಕಾಗಿ ಯಾವ ವ್ಯಕ್ತಿ ಒಳ್ಳೆಯ ಅಂಬುದು ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾವೆಲ್ಲರಿಗೂ ಅರಿವಿರಬೇಕು ಅನ್ನೋ ಮಾತನ್ನ ಮತ್ತೊಮ್ಮೆ ಮಗುದೊಮ್ಮೆ ತಮ್ಮಗಳಿಗೆ ಹೇಳಿ, ಬಹಳಷ್ಟು ಜನ ಮಾತಾಡಿದ್ದಾರೆ, ಅದಕ್ಕೆ ನಾನು ಹೆಚ್ಚಿನ ಸಮಯವನ್ನು ತೊಳಾರ್ದೆ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿ ಕೂತಂತ ಎಲ್ಲ ನಮ್ಮ ಸೆಡಂತ ನಾಗರಿಕರಿಗೆ ಧನ್ಯವಾದ ಹೇಳಿ. ಪಾಪ ಉಮೇಶ್ ಯಾದವ್ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ, ಅವ್ರಿಗೆ ಭಾಳ ಹತ್ತಿರದಿಂದ ನೋಡಿದೆ. 10 ಬಾರಿ ಸಣ್ಣ ಪುಟ್ಟ ಕೆಲಸ ಆಯ್ತಂತಂದ್ರೆ ಬರ್ರಿ ದಿಲ್ಲಿಗೆ ಅಂತಂದು ಹೇಳಿ ನನ್ನ ಕೆಲಸವನ್ನ ಕರ್ಕೊಂಡು ಹೋಗಿ ನನಗೆ ಮಾಡಿಕೊಟ್ಟಿದ್ದಂಥ ಒಬ್ಬ ಧೀಮಂತ ನಾಯಕ ಅಂತಂದು ಭಾಳ ಗಂಟಾಘೋಷವಾಗಿ ನಾನು ಹೇಳ್ಬೇಕಾಗುತ್ತೆ. ನನಗನ್ನಿಸ್ತದ ನಾವು ನೀವು ಏನಾರೇ ಭಾಳ ಮೆಹನತ್ ಮಾಡ್ರೆ ಒಂದು 12-14 ತಾಸು ದುಡಿತಿರ್ಬೇಕು. ಆ ವ್ಯಕ್ತಿ 24 ತಾಸು ಕೆಲಸ ಮಾಡ್ತಾರೆ ನೋಡ್ರಿ, 24 ಗಂಟೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆ ಪ್ರಮಾಣದಲ್ಲಿ ಕಾಲಿಗೆ ಏನರೇ ಅವು ಗಾಲಿಗಳು ಹಾಕ್ಕೊಂಡು ತಿರ್ಗಾಡ್ತಾರೆ ನೋಡ್ರಿ. ಅಷ್ಟು ಮಟ್ಟಿಗೆ ಇವತ್ತು ಶ್ರಮ ಹಾಕಿದಂಥ ವ್ಯಕ್ತಿ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ. ತಾವೆಲ್ಲರೂ ಮನೆ ಮನೆಗೆ ಹೋಗಿ ಮೋದಿ ಇನ್ನೊಮ್ಮೆ ನಮ್ಮ ರಾಷ್ಟ್ರದ ಪ್ರಧಾನಿ ಆಗಬೇಕು, ನಮ್ಮ ಭಾಗ ಕೂಡ ಅಷ್ಟೇ ಪ್ರಗತಿ ಪಡಿಬೇಕು. ನೋಡಿರಲಿಲ್ಲ ಅಲ್ಲಿ ಗುಲ್ಬರ್ಗಾದ ಹತ್ರ ಫರ್ತಾಬಾದ್ ಹತ್ರ ಟೆಕ್ಸ್ಟೈಲ್ ಪಾರ್ಕನ್ನು ನಮಗೆ ನಮ್ಮ ರಾಷ್ಟ್ರದ ನಾಯಕರು ಮೋದಿಯವರು ನಮ್ಗೆ ಕೊಟ್ಟಿದ್ದಾರೆ. ಏನು ಟೆಕ್ಸ್ಟೈಲ್ ಪಾರ್ಕನ್ನು ಕೊಟ್ಟಿದ್ದಾರೆ. 1 ಲಕ್ಷ ಜನ ನಮ್ಮ ಜಿಲ್ಲೆಯಿಂದ ಇವತ್ತು ಟ್ರೇಲರಿಂಗ್ ಯಾರೇ ಕಲ್ಕೊಂಡು ಅಲ್ಲಿ ಹೋದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ. ಆ ಪ್ರಮಾಣದಲ್ಲಿ ಇವತ್ತು ಆ ಪಾರ್ಕನ್ನು ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದೇ ಒಂದು ಕೆಲಸ ಮಾನ್ಯ ಉಮೇಶ್ ಯಾದವ್ ಅವರೇ ತಾವು ಮಾಡಬೇಕು, ಅದೇನಂತಂದ್ರೆ ತಾವು 100% ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆಗ್ತೀರಿ. ಆದರೆ ತಾವು ಪಾರ್ಲಿಮೆಂಟ್ ಸದಸ್ಯರು ಆಗಿ ಒಂದೇ ಒಂದು ತಿಂಗಳಲ್ಲಿ ಮೋದಿಯವರಿಗೆ ಕರ್ಕೊಂಡ್ಬಂದು ಆ ಫೌಂಡೇಶನ್ ಲೋನ್ ಹಾಳು ಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ನಾನು ಉಮೇಶ್ ಯಾದವ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೀನಿ. ಆ ಟೆಕ್ಸ್ಟೈಲ್ ಪಾರ್ಕ್ ಪ್ರಾರಂಭ ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗಕ್ಕೂ ಕೂಡ ಅನುಕೂಲ ಆಗುತ್ತೆ. ನಿಮ್ಮಲ್ಲಿ ಕೂಡ ಮಾನ್ಯ ರಾಜ್ಕುಮಾರ್ ತೇಲ್ಕುವ ಪಾರ್ಲಿಮೆಂಟ್ ಚುನಾವಣೆಯ ಭಾಜಪದ ನಮ್ಮ ಅಭ್ಯರ್ಥಿಗಳು ಹಾಲಿ ಸಂಸದರಾದ ಡಾಕ್ಟರ್ ಉಮೇಶ್ ಯಾದವ್ ಅವರೇ, ಇದೀಗ ಮಾತನಾಡಿದಂಥ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಆತ್ಮೀಯ ಮಿತ್ರರಾದಂಥ ಮಾನ್ಯ ಶಿವರಾಜ್ ಪಾಟೀಲ್ ರಜ್ಜವಾಡ್ಗೆ ಅವರೇ, ಇನ್ನೊಬ್ಬರು ಆತ್ಮೀಯರು ಮೊನ್ನೆವರೆಗೆ ನಮ್ಮ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿದಂಥ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರೇ, ಇದೀಗ ಮಾತನಾಡಿದಂಥ ಯುವ ನಾಯಕರಾದಂಥ ನಾಗರೆಡ್ಡಿ ದೇಶಮುಖ್ ಅವರೇ, ಶರಣು ಮೆಡಿಕಲ್ ಅವರೇ, ಹಿಂದೂದ ನಾಯಕರು ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ಅವಣ್ಣ ಮ್ಯಾಕೇರಿ ಅವರೇ, ಮುಕುಂದ್ ದೇಶಪಾಂಡೆ ಅವರೇ, ಜ್ಯೋತಿ ಅವರೇ, ಅನಂತ್ ರೆಡ್ಡಿ ಅವರೇ, ವೆಂಕಟರೆಡ್ಡಿ ಅವರೇ, ವೇದಿಕೆ ಮೇಲೆ ಆಸೀನರಾದ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿ ಪಾಲ್ಗೊಂಡಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮಿತ್ರರೇ, ಪಕ್ಷದ ಹಿತಚಿಂತಕರೇ, ಈ ಸಭೆಯಲ್ಲಿ ಪಾಲ್ಗೊಂಡಂಥ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ತಾಯಂದಿರೇ, ಯುವಕರೇ, ಮಿತ್ರರೇ ಮತ್ತು ಬಂಧುಗಳೇ, ಬಹಳ ಮಹತ್ವವಾದಂಥ ಒಂದು ಚುನಾವಣೆಯ ನಾಮಪತ್ರವನ್ನು ನಿನ್ನೆ ನಾವು ಸಲ್ಲಿಸಿದ್ದೇವೆ. ಮಾನ್ಯ ಉಮೇಶ್ ಯಾದವ್ ಅವರ ನಾಮಪತ್ರವನ್ನು ಆ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ಲಿಕ್ಕೆ ಕಾರಣೀಭೂತರಾದಂಥ ತಾವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಹಳ ಒಳ್ಳೆಯ ರೀತಿಯಿಂದ ನಾಮಪತ್ರ ಆಯಿತು ಅಂತಂದ್ರೆ ಅದೇನೋ ಒಂದು ಸಂಕೇತ, ಖಂಡಿತ ಉಮೇಶ್ ಯಾದವ್ ಅವರು ಗೆದ್ದೇ ಗೆಲ್ತಾರೆ. ಆ ಗೆದ್ದೇ ಗೆಲ್ತಾರೆ ಅನ್ನುವಂಥ ಹುಮ್ಮಸ್ಸದಲ್ಲಿ ನಾವು ಕೂತ್ರೆ ಕೆಲಸ ಆಗೋದಿಲ್ಲ. ಇದು ಡಾಕ್ಟರ್ ಉಮೇಶ್ ಯಾದವ್ ನಮ್ಮ ಅಭ್ಯರ್ಥಿಗಳಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಅಂತಂದ್ರೆ ನಾವು ಇವತ್ತೇನು ಇಸ್ ಪಾರ್ 400 ಪಾರ್ ಅಂತೇನು ಒಂದು ಟಾರ್ಗೆಟ್ ಹಾಕೊಂಡಿದ್ದೀವಿ. ಆ ಟಾರ್ಗೆಟ್ದಲ್ಲಿ ಉಮೇಶ್ ಯಾದವ್ ಅವರು 1-2 ಅಲ್ಲ, ನಮ್ಮ 101% ನಮ್ಮ ಮೊದಲನೇ ಕ್ಯಾಂಡಿಡೇಟ್ ಅಂತಂದ್ರೆ ನಾವು ಹೇಳಬೇಕಾಗುತ್ತೆ. 101% ಅವ್ರು ಗೆದ್ದೇ ಗೆಲ್ತಾರೆ. ಆದರೆ ನಾವು ಒಂದು ಮಾತು ಯಾರೂ ಮರಿಬಾರ್ದು, ಇದು ಉಮೇಶ್ ಯಾದವ್ ಅವರು ಅಥವಾ ನಮ್ಮ ಜಿಲ್ಲೆಯ ಚುನಾವಣೆ ಅಷ್ಟೇ ಅಲ್ಲ, ಇದು ದೇಶಕ್ಕೆ ಒಬ್ಬ ಒಳ್ಳೆ ನಾಯಕ ಭಗವಂತೇನು ಕಳಿಸ್ಕೊಟ್ಟಿದ್ದಾನಲ್ಲ. ಯಾರು ಕಳಿಸಿದ್ದಾರೆ? ಮೋದಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಬಹಳ ಜನ ಬೇರೆ ಬೇರೆ ದೇಶದವ್ರು ಹೇಳ್ತಾರೆ, ಮೋದಿ ಅವ್ರು ಮತ್ತೆ ಯಾರು ಅಲ್ಲ, ಹಿ ಈಸ್ ಅ ಗಾಡ್ ಸೆಂಟ್ ಮ್ಯಾನ್ ಅಂತಂದು ಹೇಳ್ತಾರೆ. ದೇವ್ರು ಕಳಿಸಿದಂತ ಒಬ್ಬ ವ್ಯಕ್ತಿ, ಬಡವರ ಬಂಧು, ಇವತ್ತು ದೀನ್ ದಲಿತರ ಹಿತಚಿಂತಕ, ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಅಷ್ಟೇ ಅಲ್ಲ, ಇವತ್ತು
ಅಲ್ಲಿ ಅವ್ರಿಗೆ ಆ ಕಾಲದಲ್ಲಿ ಬ್ರಿಟಿಷರಲ್ಲಿ ಅಂದ್ರೆ ಲಂಡನ್ ಅಲ್ಲಿ ಎಲ್ಲಿ ಇದ್ರು ಆ ಮನೆ ಕೂಡ ಖರೀದಿ ಮಾಡಿ ಅಂಬೇಡ್ಕರ್ ಬಗ್ಗೆ ಅಭಿಮಾನವನ್ನ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ನೀವು ಮೊನ್ನೆ ತಾನೇ ನೋಡಿದ್ರಲ್ಲ, ರಾಮ ಮಂದಿರ ಉದ್ಘಾಟನೆ ಆಯ್ತು. ಆ ರಾಮ ಮಂದಿರಿನ ಒಂದು ಅದು ವಿವಾದ ಎಲ್ಲಿವರೆಗಿತ್ತು, ಎಷ್ಟು ವರ್ಷ ಇತ್ತು? ಬಾಬರ್ ಕಾಲದಿಂದ ಇತ್ತು. ಆ ಬೆಣ್ಣಿನ ಕೂದಲು ಹೆಂಗೆ ತೆಗಿತಾರಲ್ಲ ಆ ರೀತಿಯಿಂದ ಮೋದಿಯವರ ಸಮಸ್ಯೆಯನ್ನ ಬಗೆಹರಿಸಿ ಆ ರಾಮ ಮಂದಿರವನ್ನ ಕಟ್ಟಿದ್ದಾರೆ. ಆ ಕಾರಣದಿಂದ ನಾನು ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂತದಂದ್ರೆ, ಮೋದಿಯವರು ಅನೇಕ ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಮ್ಮ ಅನ್ನದಾತರಾಗಿ ಇವತ್ತು ನಮ್ಮ ದಲಿತ ಬಂಧು ಆಗಿ ನಮಗೆ ಭಗವಂತ ಕಳಿಸ್ಕೊಟ್ಟಿದ್ದಾನೆ. ಒಂದೆರಡಲ್ಲ, ಅನೇಕ ನೂರಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಮೊನ್ನೆ ಏನೋ ಅದೃಷ್ಟ, ನೀವೆಲ್ಲರೂ ನನಗೆ MLC ಮಾಡಿದಿರಿ ಅಂತದಂದು ಹೇಳಿ ಆ ಕಮಿಟಿ ರಾಜ್ಯದಲ್ಲಿ ಟೂರಿಗೆ ಹೋಗ್ತದೆ, ಬೇರೆ ಬೇರೆ ಕಡೆ ಕಾಶ್ಮೀರಿ ಟೂರ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಬಂದಿತ್ತು. ಎಲ್ಲಿ? ಶ್ರೀನಗರ್ಗೆ ಹೋಗ್ಲಿಕ್ಕೆ. ಆ ನಿಜವಾಗ್ಲೂ ಆ ಶ್ರೀನಗರ್ ನೋಡಿದ್ರೆ ಆ ಸ್ಕಾಟ್ಲೆಂಡ್ ಅನ್ರಿ ಅಥವಾ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಅನ್ರಿ, ಅವು ಯಾವ ಇದ್ರ ಮುಂದೆ ಏನೂ ಅಲ್ಲ. ಅಂಥ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಷ್ಟು ಅನ್ಯಾಯ ಮಾಡಿದೆ ಅಂತಂದ್ರೆ, ಇಂಥ ಒಂದು ಭಾಗ, ನಮ್ಮ ದೇಶದ ಒಂದು ಭಾಗ, ಅದನ್ನು ನಾವು ಯಾರಿಗೂ ಹೋಗ್ಲಾರ್ದಂಗ ಅಷ್ಟು ವಿವಾದವನ್ನು 370 ಏನಲ್ಲಿ ಅಳವಡಿಸಿದ್ರು. ಅದರಿಂದ ನಾವು ಯಾರು ಹೋಗಿ ಬರೋದಂಗೆ ವಾತಾವರಣ ಇರಲಿಲ್ಲ. ಭಯೋತ್ಪಾದನೆ ಎಲ್ಲಿ ನೋಡಿದಲ್ಲಿ ಯಾವತ್ತು ನೋಡಿದ್ರು ಕೂಡ ಟೆರರಿಸಮ್ ಎಷ್ಟು ಮಟ್ಟಿಗೆ ಹಬ್ಬಿತ್ತು ಅಂತಂದ್ರೆ, ಇವತ್ತು ಸಾವಿರಾರು ಜನರ ಒಂದು ಜೀವವನ್ನು ನಾವು ಕಳ್ಕೊಂಡಿದ್ದೀವಿ. ಅಂಥದ್ದು ಏನಾಗಿತ್ತಪ್ಪ ಅಲ್ಲಿ ಆಗ್ಯದೇನಂತದಂದ್ರೆ, ಆ ನೆಹರುಗಾಗ್ಲಿ ಅಥವಾ ಇಂದಿರಾ ಗಾಂಧಿ ಅವರಿಗೆ ಆ ಫರೂಕ್ ಅಬ್ದುಲ್ಲಾ ಅಥವಾ ಶೇಖ್ ಅಬ್ದುಲ್ಲಾ ಅವರ ಕುಟುಂಬಕ್ಕೆ ಬೆಳೆಸೋದಿತ್ತು. ಅವರು ವಿರೋಧಿ ಆಗ್ಲಿಕ್ಕೆ ತಯಾರಿಲ್ಲ. ಹೆಚ್ಚು ಕಡಿಮೆ ಒಂದೇ ಮಾತೊಳಗೆ ಹೇಳ್ಬೇಕಂದ್ರೆ, ಇವರು ಪಾಕಿಸ್ತಾನದ ಸುಪುತ್ರ ಅಂತ ಅನ್ನೋ ರೀತಿಯಲ್ಲಿ ಇವತ್ತು 371 ಬಗ್ಗೆ ನಡ್ಕೊಂಡಿದ್ದಾರೆ. ಆ ಕೆಲಸವನ್ನ ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಪ್ರಸ್ತಾವನೆ ಮಾಡಿದಂಥ ಮಾತುಗಳನ್ನು ಕೇಳಿದ್ರೆ ಆ ಕೈ ಮೇಲಿನದೆಲ್ಲ ಕೂದಲು ಇದ್ದಿರ್ತಾವೆ. ಆ ಪ್ರಮಾಣದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿ ನೋಡಿದ್ರೆ ಏನಪ್ಪ ಜನ್ನತ್ ಇಲ್ಲೇ ಅದ ಅಂತಂದು ನಮಗನಿಸ್ತದೆ. ಏನು ಭಾಳ ದೂರ ಅಂತಿಲ್ಲ. ಆದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂಥ ಒಂದು ಸ್ಥಳದಲ್ಲಿ ನೀವು ಯಾರು ಹೋಗ್ಲಾರ್ದ ರೀತಿಯಲ್ಲಿ ಭಯೋತ್ಪಾದನೆಯನ್ನು ಹುಟ್ಟಾಕಿ ಅದನ್ನು ಹಾಗೆ ಬಿಟ್ಟು ಕೊಟ್ರಲ್ಲ, ನಾಚಿಕೆ ಆಗ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ನಾಚಿಕೆ ಆಗ್ಬೇಕು ರಾಹುಲ್ ಗಾಂಧಿ ಅವರಿಗೆ ಅಥವಾ ಸೋನಿಯಾ ಗಾಂಧಿ ಅವರಿಗೆ. ಅಂಥ ಜಾಗಕ್ಕೆ ನೀವು ಏನೇನೋ ಕಂಡೀಷನ್ಸ್ ಹಾಕಿ ಈಗೇನಾಯ್ತಪ್ಪ ನಾವು ಸಾಲ್ವ್ ಮಾಡಿದ್ದೇವಲ್ಲ. ಈಗ ನೋಡ್ರಿ, ನಮ್ಮ ರೀತಿ ನೀವು ಹೆಂಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅನೇಕ ಆಯುಷ್ಮಾನ್ ಭಾರತ್ ತಗೊಳ್ರಿ ಅಥವಾ ಮನೆಗಳು ತಗೊಳ್ರಿ, ಏನೇ ಬೆನಿಫಿಟ್ ಇವತ್ತು ದೀನ್ ದಲಿತರಿಗೆ ಬರಬೇಕು, ಆ ಎಲ್ಲ ಬೆನಿಫಿಟ್ ಆ ಜನರಿಗೆ ಇವತ್ತು ಸಿಗ್ಲಿಕ್ಕತ್ತದ. ಮೊದಲೇನಾಗಿತ್ತು, ಅದು ಲಾಗು ಆಗೋದಿಲ್ಲ, ಇದು ಲಾಗು ಆಗೋದಿಲ್ಲ, ನಾವು ಬೇರೆ ದೇಶದವರು ಇದೀವಿ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆ ಕಾಶ್ಮೀರನ್ನ ಕಂಡ್ರು. ನಾನು ಯಾಕೆ ಇದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತದಂದ್ರೆ, ಇವ್ರು ಬರೇ ಸಮಸ್ಯೆಯನ್ನ ಹುಟ್ಟಾಕಿ ಜಾತಿ ವಿಷಬೀಜವನ್ನ ನಿಮ್ಮಲ್ಲಿ ಹುಟ್ಟಾಕಿ ಇವತ್ತು ನಮ್ಮನ್ನ ವಿಭಜನೆ ಮಾಡಿದ್ದಾರೆ. ಅಂದ್ರೇನು, ಬ್ರಿಟಿಷರು ಏನು ಬಿಟ್ಟು ಹೋದ್ರಲ್ಲ, ಆಯ್ತಪ್ಪ ಪೀಡಾ ಕಡಿತು ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷದವ್ರು ನಮಗೆ ಬಿಟ್ಟಿಲ್ಲ. ಆ ವಿಷಬೀಜ ಹಂಗೆ ಮುಂದುವರ್ಸ್ಯಾರ. ಆ ಎಲ್ಲಿವರೆಗೆ ಮುಂದುವರ್ಸ್ಯಾರ ಅಂತದಂದ್ರ, ನಾವು ಒಬ್ರಿಗೊಬ್ರು ನಮ್ಮ ಶರೀರದಲ್ಲಿ ಕೂಡ ಕೆಂಪು ರಕ್ತಾನೆ. ಕೋವಿಡ್ದಲ್ಲಿ ಯಾರೇ ಕೋವಿಡ್ ಬಂದಿದ್ದು ಜಾತಿ ನೋಡಿ ಕೋವಿಡ್ ಬಂತ ಹೇಳ್ರಿ ನೋಡೋಣ. ಪಾಪ ಯಾರ್ಯಾರಿಗೂ ತಗ್ಲಿತು, ಲಕ್ಷಾಂಶ ಜನರ ಜೀವವನ್ನು ನಾವು ಕಳ್ಕೊಂಡಿದ್ದೀವಿ. ಆದ್ರೆ ನಮ್ಗೇನು ಒಂದು ಮಾತು ಇವತ್ತು ಹೇಳಬೇಕಾಗುತ್ತೆ, ಅಂಥ ಕೋವಿಡ್ ಮಹಾಮಾರಿಯಲ್ಲಿ ಇವತ್ತು ಮೋದಿ ಅಂತ ಒಬ್ಬ ಪುರುಷ ಬಂದಿದ್ದಿಲ್ಲ ಅಂತಂದ್ರೆ ಕೋಟ್ಯಾಂತರ ಜನರು ನಮ್ಮ ರಾಷ್ಟ್ರದಲ್ಲಿ ನಾವು ಕಳ್ಕೊಂತಿದ್ದೀವಿ. ಏನ್ ಮಾಡಿದ್ರು ಅವರು? ಬೇರೆ ಬೇರೆ ವಿದೇಶಿ ಕಂಪನಿಯವರಿಗೆ ಕರೆದು ನಮ್ಮ ದೇಶದಲ್ಲಿ ನೀವು ಔಷಧಿಯನ್ನ ವ್ಯಾಕ್ಸಿನ್ ಅನ್ನ ನೀವು ಮಾಡಿಕೊಡ್ರಿ, ನೀವು ಪ್ರಯೋಗ ಮಾಡ್ರಿ ಅಂತ ಹೇಳಿ 6 ತಿಂಗಳು 9 ತಿಂಗಳು ನಿಂತು ಆ ಪ್ರಯೋಗ ಮಾಡಿದಂಥ ವ್ಯಾಕ್ಸಿನ್ ಅನ್ನ ಎಷ್ಟು ಮಟ್ಟಿಗೆ ಅದು ಮೆಚ್ಚುಗೆಯನ್ನು ಪಟ್ಟು ಅಂತಂದ್ರೆ, USA ಅಂತ ಪ್ರಗತಿ ಪಡೆದಂಥ ರಾಷ್ಟ್ರ ಅವರು ನಮ್ಮ ವ್ಯಾಕ್ಸಿನ್ ಅನ್ನ ತರಿಸ್ಕೊಂಡ್ರು. ಇವತ್ತು 100 ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಇವತ್ತು ಆ ಶ್ರೇಯಸ್ಸು ಮತ್ತಾರಿಗಲ್ಲ ಮೋದಿಗೆ ಸಲ್ಲುತ್ತೆ ಅಂತ ನಾನು ಹೇಳ್ಬೇಕಾಗುತ್ತೆ. ಇವತ್ತು ₹1 ನೀವೆಲ್ಲರೂ ವ್ಯಾಕ್ಸಿನ್ ತೊಗೊಳ್ರಲ್ಲ, 2ನೇ 3ನೇ ವ್ಯಾಕ್ಸಿನ್ ನೀವು ತೊಗೊಳ್ರಿ, ಯಾವುದೂ ಈಗ ಬರಂಗಿಲ್ಲ ತಗೊಳ್ರಿ. ಅದ್ರ ಬಗ್ಗೆ ಕಲ್ಯಾಣರಾವ್ ಸಾಹೇಬ್ರೆ ಯಾರು ಚಿಂತೆ ಮಾಡಬೇಡ್ರಿ, ವ್ಯಾಕ್ಸಿನ್ ತಪ್ಪಿನೂ ಏನದಲ್ಲ, ಕೋವಿಡ್ ಏನು ಮತ್ತೊಮ್ಮೆ ಬರೋದಿಲ್ಲ. ಆದರೆ ಸರ್ ಎಷ್ಟು ರೂಪಾಯಿ ಕೊಟ್ರಿ ಸರ್ ನೀವು?
1 ರೂಪಾಯಿ ಕೊಟ್ಟಿಲ್ಲ. ಇದೇ ಕಾಂಗ್ರೆಸ್ ಪಕ್ಷ ಆಗಿತ್ತು ಅಂತಂದ್ರೆ ಆ 250 ರೂಪಾಯಿ ಅಥವಾ 500 ರೂಪಾಯಿ ಇದ್ದಿದ್ದಂಥ ವಸ್ತು 10,000 ರೂಪಾಯಿ ಬ್ಲ್ಯಾಕ್ ಮಾರಿ ಇವ್ರ್ಯಾರು ಮನೆ ತುಂಬ್ಕೋತಿದ್ರಿ ಮಂದಿ. ಇವ್ರು 65-70 ವರ್ಷ ನಮ್ಮ ದೇಶವನ್ನ ಆಳಿದಾರಲ್ಲ, ಅವ್ರು ಬರೀ ಬ್ಲ್ಯಾಕ್ ಮಾರ್ಕೆಟ್ ಮಾಡಿ ದುಡ್ಡು ತುಂಬಿಕೊಳ್ಳುವಂಥದ್ದೇ ಕೆಲಸ ಮಾಡ್ಯಾರ, ಮತ್ತೇನು ಮಾಡಿಲ್ಲ. ಈಗ ನಾವು ವಿಚಾರ ಮಾಡ್ಬೇಕಾಗಿದ, ನಮ್ಮ ದೇಶದ ಒಳ್ಳೆ ಪ್ರಗತಿಯಲ್ಲಿ ತೆಗೆದುಕೊಂಡಂತ ಮೋದಿ ಬೇಕಾ, ಏನು ಈ ರೀತಿ ಬ್ಲ್ಯಾಕ್ ಮಾರ್ಕೆಟ್ ಮಾಡುವಂತ ವ್ಯಕ್ತಿಗಳು ಬೇಕಾ? ನೀವು ವಿಚಾರ ಮಾಡಿ ನೋಡ್ರಿ. ಮೋದಿ ಬೇಕಾದ್ರೆ ದಯವಿಟ್ಟು ನಾನು ಕೈ ಜೋಡಿಸಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲಿ ಕೂತಂತವ್ರು ಎಲ್ಲರೂ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು, ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು. ಉಮೇಶ್ ಜಾಧವ್ ಅವರಿಗೆ ಲೋಕಸಭಾ ಸದಸ್ಯರಾದಂಥ ಉಮೇಶ್ ಜಾಧವ್ ಜಿ ಅವರೇ, ಅದೇ ರೀತಿಯಾಗಿ ಜಿಲ್ಲೆ ಅಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ರದ್ದೆವಾಡಿ ಅಣ್ಣವರೇ, ಅದೇ ರೀತಿಯಾಗಿ ನಮ್ಮ ನಾಯಕರು ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರು ನೂತನವಾಗಿ HK ಸೊಸೈಟಿಯ ಅಧ್ಯಕ್ಷರಾಗಿರುವಂಥ ಶಶಿಲ್ ಜಿ ನಮೋಶಿ ಸಾಹೇಬ್ರೆ, ಅದೇ ರೀತಿಯಾಗಿ ಅವಣ್ಣ ಮ್ಯಾಕೆರೆ ಅಣ್ಣವರೇ, ಅದೇ ರೀತಿಯಾಗಿ ಸೇಡಂ ಮತಕ್ಷೇತ್ರದ ತಾಲೂಕಾ ಅಧ್ಯಕ್ಷರಾದಂಥ ಶಾಣು ನಿಡಗುಂದ ಅಣ್ಣವರೇ, ಅದೇ ರೀತಿಯಾಗಿ ಹಿರಿಯರಾದಂಥ ಅನಂತರೆಡ್ಡಿ ಪಾಟೀಲ್ ಬಡಗೀರ ಅವರೇ, ಅದೇ ರೀತಿಯಾಗಿ ಹಿರಿಯರಾದಂಥ ವೆಂಕಟರೆಡ್ಡಿ ಪಾಟೀಲ್ ಮಾಧವರ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅದೇ ರೀತಿಯಾಗಿ ಆಡ್ಕಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರೇ, ತಾಯಂದ್ರೆ, ಎಲ್ಲರಿಗೂ ತಮಗೆ ನಮಸ್ಕಾರಗಳು. ಇವತ್ತಿನ ದಿವಸ ಅತ್ಯಂತ ಖುಷಿಯ ಸಂಗತಿ ಏನಪ್ಪ ಅಂದರೆ, ಒಂದು ಒಳ್ಳೆಯ ಅಭ್ಯರ್ಥಿ ಏನಪ್ಪ ಅಂದರೆ 2019ರಲ್ಲಿ ಮೋದಿಜಿಯವರು ಆಯ್ಕೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಾರೆ. ಯಾರಪ್ಪ ಅಂದರೆ ಅದು ಉಮೇಶ್ ಜಾಧವ್ ಜಿಯವರು. ಆ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅವರನ್ನು 1 ಲಕ್ಷ ಮತಗಳಿಂದ ನಾವೆಲ್ಲ ಗೆಲ್ಲಿಸಿದ್ದೀವಿ. ಆ ಗೆಲ್ಲುವ ಆದಮೇಲೆ 1-2 ವರ್ಷ ಕಾಲ ಕೊರೋನಾ ಸಮಯ ಇತ್ತು. ಅದಾದ ಮೇಲೆ ಅವ್ರಿಗೆ ಸಿಕ್ಕಿದ ಸಮಯ 3 ವರ್ಷ. ಆ 3 ವರ್ಷದಲ್ಲಿ ಅತ್ಯಂತ ಹೆಚ್ಚು ಕೊಡುಗೆ ನಮ್ಮ ಜಿಲ್ಲೆಗೆ ಅವ್ರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಈಗಾಗಲೇ ಶಿವರಾಜ್ ಪಾಟೀಲ್ ಅಣ್ಣವರು ತಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತಿನ ದಿವಸ ಮೊನ್ನೆ ತಾನೇ MLA ಎಲೆಕ್ಷನ್ ಕೂಡ ಮುಗಿದೋಯ್ತು. ಆ ಸಮಯದಲ್ಲಿ ನಮ್ಮ ಪಕ್ಷದಿಂದ ಅಲ್ಲಿ ಇಲ್ಲಿ ಹೋಗಿ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು, ನಮ್ಮಲ್ಲೇ ಪರವಾಗಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ದೇಶ ಸುಭದ್ರವಾಗಿರಬೇಕು, ದೇಶ ಅಖಂಡತೆಯಲ್ಲಿ ಇರಬೇಕು, ದೇಶದಲ್ಲಿ ಯಾವುದೇ ದೇಶದಲ್ಲಿ ಭಯೋತ್ಪಾದನೆ ನಡೆಯಬಾರದು ಅಂತ ಇವತ್ತಿನ ದಿವಸ ನಮ್ಮಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಯಾರೇ ಆಗಿರ್ಬೋದು, BJP ಪಕ್ಷಕ್ಕೆ ಮತ ಹಾಕ್ಲಿಕ್ಕೆ ಅವ್ರು ಸಿದ್ಧ ಇದ್ದಾರೆ. ಆದ್ರೆ ನಾವೇನಪ್ಪ ಅಂದರೆ ಅವ್ರಿಗೆ ಹೋಗಿ ಒಂದು ಸರ್ತಿ ಭೇಟಿಯಾಗಿ ಅವ್ರಿಗೆ ತಿಳಿ ಹೇಳಿ, ಇದೊಂದು ಸರ್ತಿ ನಮ್ಗೆ ಅವಕಾಶ ಕೊಡ್ರಪ್ಪ, ಮನೆಗೆ ತಿರುಗಿ ಏನಪ್ಪ ಅಂದ್ರೆ ಅವ್ರಿಗೆ ಹೇಳಬೇಕು. ನಾವು ಯಾರು ಅವ್ರಿಗೆ ಕೇಳಲಿಲ್ಲ, ಅವ್ರು ನಮ್ಗೆ ಹೆಂಗನ ಹಾಕಂಗಿಲ್ಲ, ಅವ್ರು ಕಾಂಗ್ರೆಸ್ದಾಗಾರ, ಅವ್ರು ಅಲ್ಲಾರ ಇಲ್ಲಾರ ಅಂದ್ರೆ ಅವ್ರು ಹಾಕಂಗೇ ಇಲ್ಲ. ಆದ್ರೆ ನಾವು ಅವ್ರ ಮನೆಗೆ ಪ್ರತಿದಿನ ಹೋಗಿದ್ದು, ಇನ್ನೂ ಉಳಿದದ್ದು 15 ದಿವಸ. ಆ 15 ದಿವಸ ಕಾಲ ಏನಪ್ಪ ಅಂದ್ರೆ ಪ್ರತಿ ಮನೆಗೆ ಭೇಟಿ ನೀಡಿ, ಯಾವುದೇ ಪಕ್ಷದಲ್ಲಿ ಇರಲಾರು, ಯಾವುದೇ ಜಾತಿಗೆ ಸೀಮಿತವಾಗಿರಲಿ ಪರವಾಗಿಲ್ಲ, ನಮಗೆ ಜಾತಿ ಪಕ್ಷ ಇಂಪಾರ್ಟೆಂಟ್ ಅಲ್ಲ. ದೇಶ ಸುಭದ್ರವಾಗಿರಬೇಕು, ಮೋದಿಜಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಜಾಧವ್ಜಿ ಮತ್ತೊಮ್ಮೆ MP ಆಗಬೇಕಂದ್ರೆ ನಾವೆಲ್ಲರೂ ಶ್ರಮ ಪಡಬೇಕು. ಆದ ಕಾರಣಕ್ಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ ಒಂದೇ ವಿನಂತಿ ಏನಪ್ಪ ಅಂದರೆ, ಇನ್ನೊಂದು 15-20 ದಿವಸ ಉಳಿದಿದೆ. ಆ 15-20 ದಿವಸ ಏನಾದರೂ ನಾವು ಮನೆ ತಿರುಗಿ ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಅವರಲ್ಲಿ ಮನವೊಲಿಸಿ ಅವರನ್ನು ರಿಕ್ವೆಸ್ಟ್ ಮಾಡಿ ಈ ಸರ್ತಿ ಮತ್ತೊಮ್ಮೆ BJPಗೆ ಮತ ತಾವು ನೀಡಬೇಕಂತ ಕೇಳ್ಕೋಬೇಕಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ನಾಗರೆಡ್ಡಿ ದೇಶಮುಖ್ ಮದ್ನವರಿಗೆ. ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ ಅವರು ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಡಕೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರ ಒಂದು ಈ ಸಭೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಲೋಕಸಭೆ ಸದಸ್ಯರು, 2ನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಡಾಕ್ಟರ್ ಉಮೇಶ್ ಜಾಧವ್ ಜಿಯವರೇ, ಈ ಸಭೆಯಲ್ಲಿ ಭಾಗವಹಿಸಿರುವಂಥ, ಈ ಸಭೆ ಅಧ್ಯಕ್ಷತೆ ವಹಿಸಿರುವಂಥ ಶರಣು ಮಡ್ಕಲ್ ಅವರೇ, ನಮ್ಮ ಪಕ್ಷದ ಹಿರಿಯರು ವಿಧಾನ ಪರಿಷತ್ ಸದಸ್ಯರಂತ ಸುಶೀಲ್ ನಮೋಶಿ ಅವರೇ ಮತ್ತು ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರು, ಈ ಲೋಕಸಭೆ ಚುನಾವಣೆಯ 2 ಜಿಲ್ಲೆಗಳ ಉಸ್ತುವಾರಿಗಳಂತ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ರಾಜ್ಯ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಅವಣ್ಣ ಮ್ಯಾಕೆರೆ ಅವರೇ ಮತ್ತು ಸಹೋದರರಂಥ ನಾಗರೆಡ್ಡಿ ಅವರೇ, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಜ್ಯೋತಿ ಶಾವರ್ಕರ್ ಅವರೇ, ಇನ್ನೂ ನಮ್ಮ ಪಕ್ಷದ ಮುಖಂಡರಂಥ ಮುಕುಲ್ ದೇಶಪಾಂಡೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ
ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ತಾಯಂದಿರೇ, ಪಕ್ಷದ ಎಲ್ಲ ನನ್ನ ಮುಖಂಡರೇ, ನಮ್ಮ ಪಕ್ಷದ ಅಭ್ಯರ್ಥಿ ತಾವು ಕೂಡ ಆಗಮಿಸಿದರೆ ನಿನ್ನೆ ಒಂದು ಐತಿಹಾಸಿಕ ಮೆರವಣಿಗೆಯಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮದಲ್ಲಿ ಅದ್ದೂರಿ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ನಾಮಪತ್ರ ಸಲ್ಲಿಸಿದರು. ಸುಮಾರು ಇಡೀ ಕರ್ನಾಟಕದಲ್ಲಿ ಈ ರೀತಿಯಂಥ ಕಾರ್ಯಕರ್ತರ ಉತ್ಸಾಹ, ಆ ಕಾರ್ಯಕರ್ತರ ಒಂದು ಸಂಭ್ರಮ ಬೇರೆ ಯಾವ ಕ್ಷೇತ್ರದಲ್ಲಿ ಕಾಣಲಿಲ್ಲ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಅಂತ ಒಂದು ತಮ್ಮೆಲ್ಲರ ಒಂದು ಸಹಕಾರದಿಂದ ಒಂದು ಅದ್ದೂರಿಯಾದ ನಾಮಪತ್ರಿಕೆ ನಮ್ಮ ಉಮೇಶ್ ಜಾಧವ್ ಅವರು ಮಾಡಿದರು. ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರು ಕೂಡ ನಾಮಪತ್ರಿಕೆ ಸಲ್ಲಿಕೆ ಮಾಡಿದ್ರು. ಎಲ್ಲೋ ಒಂದು ಕಡೆ ವೇದಿಕೆ ಮಾಡಿ ಅಲ್ಲೇ ಭಾಷಣ ಮಾಡುವ ಮುಖಾಂತರ ಕಾರಿನಲ್ಲಿ ಹೋಗಿ ಇವತ್ತು ನಾಮಪತ್ರಿಕೆ ಸಲ್ಲಿಕೆ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ನಾವು ಕಾರ್ಯಕರ್ತರನ್ನು ಯಾವ ರೀತಿ ನಡೆಸ್ಕೊಂಡಿದ್ದೀವಿ. ಕಾರ್ಯಕರ್ತರು ಹಂತ ಬಿಸಿಲಿನಲ್ಲಿ ಸುಮಾರು 3 ಗಂಟೆಗಳ ಕಾಲ 3 ಕಿಲೋಮೀಟರ್ 4 ಕಿಲೋಮೀಟರ್ಗಳ ಕಾಲ ಒಂದು ಉತ್ಸಾಹದಿಂದ ಅಲ್ಲಿವರೆಗೆ ನಮ್ಮ ಜೊತೆ ಬರಂಗಿಲ್ಲ. ಮಧ್ಯಾಹ್ನದಲ್ಲಿ ಯಾರೂ ಕೂಡ ಕಾರ್ಯಕರ್ತರು ನಮ್ಮ ಜೊತೆ ನಿಲ್ಲೋದಿಲ್ಲ ಅಂತ ತಿಳ್ಕೊಂಡು ಅವರು ಕಾರಿನಲ್ಲಿ ತೆರಳಿ ಇವತ್ತು ನಾಮಪತ್ರಿಕೆ ಸಲ್ಲಿಕೆ ಮಾಡಿದ್ರು. ಆದರೆ ನಮ್ಮ ಪಕ್ಷದ ಅಭ್ಯರ್ಥಿ ಬೇಡ ಬೇಡ ಅಂದರೂ ಕೂಡ ಜನರು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ, ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಒಂದು ಉತ್ಸಾಹದಿಂದ ಒಂದು ಹಬ್ಬದ ವಾತಾವರಣ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೆ ಜನಸಾಗರ, ಎಲ್ಲಿ ನೋಡಿದ್ರೆ ಕಾರ್ಯಕರ್ತರ ಉತ್ಸಾಹ. ಇಲ್ಲಿ ಏನ್ ತೋರಿಸ್ಕೊಡ್ತಪ್ಪ ಅಂದ್ರೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ಮೇ 7ನೇ ತಾರೀಕಿನ ನಡೆಯುವಂಥ ಚುನಾವಣೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಿನ್ನೆ ನಾಮಪತ್ರಿಕೆ ಸಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಸುಮಾರು 3 ಲಕ್ಷ ಮತಗಳಿಂದ ಇವತ್ತು ನಾವು ವಿಜಯಶಾಲಿ ಆಗ್ತೀವಿ ಅಂತ ಒಂದು ಸಂಕೇತ ನಿನ್ನೆ ನಮಗೆ ಮುನ್ಸೂಚನೆಯಾಗಿ ನಮ್ಮ ಕಾರ್ಯಕರ್ತರು ನೀಡಿದರು. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಸಂತೋಷದಿಂದ ಹೋಗಿ ಹೋದರು. ವೀರಪ್ಪ ಬೇರೆ ಬೇರೆ ರೀತಿಯಾಗಿ ಕಲಬುರಗಿ ಜಿಲ್ಲೆ ಚುನಾವಣೆಗೆ ಬಗ್ಗೆ ಮಾಡ್ತಾ ಇದ್ರು. ನಿನ್ನೆ ನಾನು ಈ ಕಾರ್ಯಕ್ರಮ ನೋಡಿದಾಗ, ಆ ಕಾರ್ಯಕರ್ತರ ಉತ್ಸಾಹ ನೋಡಿದಾಗ ನನಗೂ ಕೂಡ ತುಂಬಾ ಸಂತೋಷ ಇತ್ತು. ನನಗೆ ಯಾವುದೂ ಕೂಡ ಅನುಮಾನ ಇಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು 100ಕ್ಕೆ 100 ಗೆಲ್ತಾರಂತ ನಾವು ಮಾತು ಏರ್ಪೋರ್ಟ್ನಲ್ಲಿ ಹೋಗುವಾಗ ಹೇಳಿ ಬರುವಂತ ಉದಾಹರಣೆ ನಮಗೆ ಹೇಳಿದೆ. ಇವತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಕಳೆದ ಬಾರಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅತ್ಯಧಿಕ ಮತದಿಂದ ಲೋಕಸಭೆ ಸದಸ್ಯರಾದರು. ಅವರು ಲೋಕಸಭೆ ಕಾಂಗ್ರೆಸ್ ಪಕ್ಷದವರು ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ, ಸಾಕಷ್ಟು ಅಪ್ರಚಾರ ಮಾಡುವಂತ ಕೆಲಸ ಮಾಡ್ತಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು, ನಿಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಏನ್ ಮಾಡಿದ್ದಾರೆ ಅಂತ ನಾವು ಮಾತು ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಕೇಳ್ತಾರೆ. ಸಿಕ್ಕಂತ ಕೇವಲ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ಲೋಕಸಭಾ ಸದಸ್ಯರಾದ ನಂತರ ಕೊರೋನಾ ಬಂತು. 2 ವರ್ಷಗಳ ಕಾಲ ಏನೂ ಕೂಡ ಕೆಲಸ ಮಾಡ್ಲಿಕ್ಕಾಗಲಿಲ್ಲ. ಆದ್ರೆ ಏನು ಕೆಲಸ ಮಾಡ್ಲಿಕ್ಕಾಗಲ್ಲ ಅಂತಂದ್ರೆ ಅವ್ರು ಹೋಗಿ ಕಾಂಗ್ರೆಸ್ದವ್ರ ರೀತಿ ಡೆಲ್ಲಿ ಬೆಂಗಳೂರಲ್ಲಿ ಉಳ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕಾಣಲಿಲ್ಲ. ಆದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್, ಅವ್ರ ಜೊತೆಯಲ್ಲಿ ರಾಜ್ಕುಮಾರ್ ಪಾಟೀಲ್ ತೇರ್ಕೋರವರು, ಅವ್ರ ಜೊತೆಯಲ್ಲಿ ನಮ್ಮ ಸುಶೀಲ್ ನಮೋಶ್ ಬಿಜಿ ಪಾಟೀಲ್ ಅವರು, ನಾವೆಲ್ಲರೂ ಸೇರಿಕೊಂಡಿತ್ತು. ಆ ಸಂದರ್ಭದಲ್ಲಿ ಜನರಿಗೆ, ಕಷ್ಟದಲ್ಲಿರುವಂತಹ ಜನರಿಗೆ ಸ್ಪಂದನೆ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ನಿರಂತರವಾಗಿ ತಮ್ಮ ಜೀವದ ಅಂಗನ್ನು ಒತ್ತಿಟ್ಟು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮ ಪಕ್ಷದ ಎಲ್ಲ ನಾಯಕರು ಸೇರಿಕೊಂಡು ಆ ದಿನದಲ್ಲಿ ಮಾಡಿದ್ವಿ. ಅವ್ರಿಗೆ ಸಿಕ್ಕಂತ ಅವಧಿ ಕೇವಲ, ನಿಜವಾಗಿ ಹೇಳ್ಬೇಕಂದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ಸಿಕ್ಕಂತ ಅವಧಿ ಕೇವಲ 3 ವರ್ಷ. ಆ 3 ವರ್ಷದ ಅವಧಿಯಲ್ಲಿ ತಾವು 60 ವರ್ಷ ಆಡಳಿತ ಮಾಡಿ ನಮ್ಮ ಪ್ರಶ್ನೆ ಕೇಳ್ತಾರೆ ಮಾಡ್ರಿ ಅಂತೇಳಿ 3 ವರ್ಷ ಅವಧಿಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಸಿಕ್ಕಂತ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದಂತ ಉದಾಹರಣೆ ನಮ್ಮ ಎದುರುಗಡೆ ಇತ್ತು. ಇವತ್ತು ಕೇವಲ ಒಂದು ಕಡೆಯಲ್ಲಿ ಪ್ರಾರಂಭ ಆಗ್ತಾ ಇರುವಂತ ಟೆಕ್ಸ್ಟೈಲ್ ಪಾರ್ಕ್ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು 3 ಲಕ್ಷ ಜನರಿಗೆ ಉದ್ಯೋಗಾವಕಾಶ ಕೊಡುವಂತ ಕೆಲಸ ಅದು ಯಾರಾದ್ರೂ ಮಾಡಿದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಅಂತೇಳಿ ನನ್ನ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಆ ಟೆಕ್ಸ್ಟೈಲ್ ಪಾರ್ಕ್ ಆದ ನಂತರ ಕಲಬುರಗಿ ಜಿಲ್ಲೆಯ ಚಿತ್ರಣ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ನಮ್ಗೆ ಗೊತ್ತಿರಲಿ, ಇವತ್ತು ಸಾಕಷ್ಟು ಉದ್ಯಮಗಳು ಇವತ್ತು ಅಲ್ಲಿ ಪ್ರಾರಂಭ ಆಗ್ತದೆ. ಇವತ್ತು ಸಾಕಷ್ಟು ಜನರಿಗೆ ಇವತ್ತು ನೌಕರಿ ಸಿಗುವಂತ ಕೆಲಸ ಆಗ್ತದೆ. ಅದರ ನಂತರ ಸಾಕಷ್ಟು ಬೇರೆ ಬೇರೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಬೇರೆ ಬೇರೆ ಅಂತ ಉದ್ಯಮ ಕೂಡ ಇವತ್ತು ನಮಗೆ ಅವಕಾಶ ಕೊಡುವಂತ ಕೆಲಸ ಆ ಒಂದು ಕಾರ್ಯಕ್ರಮದಿಂದ ಇವತ್ತು ನಮ್ಮ ಉಮೇಶ್ ಜಾಧವ್ ಅವರ ಒಂದು ಪರಿಶ್ರಮದಿಂದ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದ ಆಗಿದೆ. ಇವತ್ತು ಜೋರಿಗೆ ಅಫ್ಜಲ್ಪುರ ಹೇಳುವಂತ ಒಂದು 6 ಲೈನ್ 6 ಲೈನ್ ಕಾರಿಡಾರ್ ಯೋಜನೆ ಯಾವ ರೀತಿ ಇದೆಯಪ್ಪ ಅಂದ್ರೆ ಇವತ್ತು ನಾವು ಸಿಂಗ್ಪುರ್ನಲ್ಲಿ ಮಲೇಷ್ಯಾದಲ್ಲಿ ನೋಡ್ತಾ ಇದ್ವಿ. ಏನ್ರಿ ನಂಬಲ್ಲಿ ಅಂತ ರೋಡ್, ನಮ್ಮ ಜೋರಿ ಜನ ಅಂತ ಇರೋದು, ಏನ್ರಿ ನಂಬಲ್ಲಿ ಇಂಥ ರೋಡ್ ಎಂದಾಗ್ತದೆ ನಮ್ಮ ಜಿಲ್ಲೆದಾಗ ಅಂತೇಳಿ ಇವತ್ತು ನಮ್ಮ ಎದುರುಗಡೆ ನಮ್ಮ ತಾಲೂಕು ಜೋರಿ ತಾಲೂಕಿನಲ್ಲಿ ಇವತ್ತು ಆ ರೋಡ್ ಭವ್ಯವಾದ ರಸ್ತೆ ನೋಡಿದ್ರೆ ಇವತ್ತು ಸಿಂಗಪುರ್ ಫಾರಿನ್ನಲ್ಲಿ ಸಿಂಗಪುರ್ ಮತ್ತು ಅಮೆರಿಕದಲ್ಲಿದ್ದಂಥ ರಸ್ತೆ ಇವತ್ತು ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಕಾಣ್ತಾ ಇದೆ.
1500 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆ ಆಗ್ತಾ ಇದೆ. ಅದಕ್ಕೆ ಯಾರಾದ್ರೂ ಕಾರಣಭೂತರು ಸನ್ಮಾನ್ಯ ಉಮೇಶ್ ಯಾದವ್ ಅವರ ಒಂದು ಪರಿಶ್ರಮದಿಂದ ಆ ಒಂದು ಯೋಜನೆ ಕೂಡ ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ದೊರಕಿಸಿಕೊಟ್ಟಿದ್ದಾರೆ. ಇವತ್ತು ಇಲ್ಲಿಯವರು ಮಂತ್ರಿ ಆಗಿದ್ರು, ರೈಲ್ವೆ ಮಂತ್ರಿ ಆಗಿದ್ದರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಆದ್ರೆ ಕಲಬುರಗಿಯಿಂದ ನೇರವಾಗಿ ಬೆಂಗಳೂರಿಗೆ ಹೋಗಲಿಕ್ಕೆ ಒಂದು ರೈಲು ಇದ್ದಿಲ್ಲ ನಮಗೆ. ಸೋಲಾಪುರದಿಂದ ಬರುವಂತ ಟ್ರೈನಲ್ಲಿ ನಾವು ಹೋಗಬೇಕಾಗಿತ್ತು, ನಮ್ಮ ಕೋಟ ಕಡಿಮೆ ಇತ್ತು. ಆದ್ರೆ ಡಾಕ್ಟರ್ ಉಮೇಶ್ ಯಾದವ್ ಅವರು ವಂದೇ ಭಾರತ್ ಏನು ಯಾವ ವಿಮಾನದಲ್ಲಿ ಹೋಗುವಂತ ಅನುಭವ ಆಗ್ತಾ ಅಂತ ಒಂದು ವಂದೇ ಭಾರತ್ ಟ್ರೈನು ಮೊನ್ನೆ ತಾವು ಕೂಡ ಗೊತ್ತಿದೆ ನಮಗೆ, ಕಲಬುರಗಿ ಜಿಲ್ಲೆಯಿಂದ ನಿರಂತರವಾಗಿ ಬೆಂಗಳೂರಿಗೆ ಪ್ರಯಾಣ ಪ್ರಾರಂಭ ಆಗಿದೆ. ನಮ್ಮ ಜನರು ದಿನಾಲೂ ಇವತ್ತು 6 ಗಂಟೆಯಲ್ಲಿ ಬೆಂಗಳೂರು ತಲುಪುವ ಕೆಲಸ ಇವತ್ತು ವಂದೇ ಭಾರತ್ ಟ್ರೈನಲ್ಲಿ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಸಿಕ್ಕಂತ ಕಡಿಮೆ ಇಂಥ ಹಲವಾರು ಕಾರ್ಯಕ್ರಮಗಳು ಮುಂದೆ ಅವರ ಮಾತನಾಡುವಾಗ ಅವೆಲ್ಲ ವಿಷಯಗಳು ಹೇಳ್ತಾರೆ. ಕಡಿಮೆ ಅವಧಿಯಲ್ಲಿ ಮಾಡುವಂತ ಕೆಲಸ ಡಾಕ್ಟರ್ ಉಮೇಶ್ ಯಾದವ್ ಅವರು ಮಾಡಿದ್ದಾರೆ. ಅದರಿಂದ ಈಗ 2ನೇ ಬಾರಿಗೆ ತಾವು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಕೂಡ ತಾವೊಂದು ಒಳ್ಳೆ ಕೆಲಸ ಮಾಡುವಂತ ಹೋಗ್ತದೆ. ಇವತ್ತು 2ನೇ ಬಾರಿ ಒಂದು ವೇಳೆ ನಮ್ಮ ಡಾಕ್ಟರ್ ಉಮೇಶ್ ಯಾದವ್ ಅವರು ಸಂಸತ್ತು ಹೋದ್ರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿ ಆಗುವುದು ಖಚಿತ. ಕಲಬುರಗಿ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಕೊಡುಗೆಗಳು ಕೊಡುವುದು ಮಾತ್ರ ನಿಶ್ಚಿತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಉಮೇಶ್ ಯಾದವ್ ಅವರ ಮೇಲಿರಲಿ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಮೇಲಿರಲಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿಗೆ ನಾವು ಎಲ್ಲರೂ ಸೇರಿಕೊಂಡು ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಿ ಕೈ ಮುಗಿದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚುನಾವಣೆ ಮಾತನಾಡಲು ಆಗಮಿಸುತ್ತಿದ್ದಾರೆ. ಇನ್ನೇನು ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಶಂಕರ್ ಮೆಡಿಕಲ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಸೂಚನೆ ಇದೆ, ದಯವಿಟ್ಟು 2 ನಿಮಿಷದಲ್ಲಿ ತಮ್ಮ ಮಾತನ್ನು ಮುಗಿಸಬೇಕಂತ ಮಾಜಿ ಶಾಸಕರ ಆಜ್ಞೆ ಇದೆ. ದಯವಿಟ್ಟು ಎಲ್ಲರೂ ಪಾಲಿಸಬೇಕಾಗಿ ವಿನಂತಿಸಿಕೊಳ್ತಾರೆ. बोलो भारत माता की, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ, ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಅಂಗವಾಗಿ ಇವತ್ತಿನ ದಿವಸ ಈ ಒಂದು ಆರ್ಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಒಂದು ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮ ಕೇಂದ್ರ ಬಿಂದು ಸಂಸದ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರೇ, ನಮ್ಮ ಹೆಚ್ಚಿನ ನಾಯಕರು, ಹಿಂದಿನ ಶಾಸಕರು, ವಿಭಾಗೀಯ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಅವರೇ, ಇನ್ನೂರು ಆತ್ಮೀಯರು, 2ನೇ ಬಾರಿಗೆ ಪಕ್ಷವನ್ನು ಯಶಸ್ವಿ ಮುನ್ನಡೆದಂಥ ನಮ್ಮ ನಾಯಕರಾಗಿದ್ದಂಥ ಸನ್ಮಾನ್ಯ ಶಿವರಾಜ್ ಪಾಟೀಲ್ ರದ್ದಾಬಾರಿ ಅವರೇ, ಇನ್ನೂರವರು ವಿಧಾನ ಪರಿಷತ್ ಸದಸ್ಯರು, ಎಸ್ಕೆಸಮಿತಿಯ ನೂತನ ಅಧ್ಯಕ್ಷರು, ನಮ್ಮ ಆತ್ಮೀಯರಾಗಿದ್ದಂಥ ನಾಯಕರಾಗಿದ್ದಂಥ ಸರಸ್ವತಿ ರಮೇಶ್ ಅವರೇ, ಮಂಡಲ ಪ್ರಭಾರಿಗಳಾದಂಥ ರಾಜ್ಯ ಒಬಿಸಿ ಮೋರ್ಚಾ ಪ್ರಧಾನ ಅಭರಣ ಮ್ಯಾಕೇರಿ ಅವರೇ, ಇನ್ನೂರವರು ಆತ್ಮೀಯರು, ಜಿಲ್ಲಾ ಸಂಘಟನಾ ಮಾಜಿ ಪ್ರಧಾನ ಆತ್ಮೀಯರಂತ ಮುಕುಲ್ ದೇಶಪಾಂಡೆ ಅವರೇ, ಯುವಕರು, ನಾಯಕರು, ಮಾಜಿ ನಾಲ್ಕು ಸದಸ್ಯರು, ಯುವ ನಾಯಕರಂತ ನಾಗೇಡಿ ದೇಶಮುಖ ಅವರೇ, ಅನೇಕ ವೇದಿಕೆ ಮೇಲೆ ಅನಂತರೆಡ್ಡಿ ಪಾಟೀಲ್ ಹಿರಿಯ ಅನಂತರೆಡ್ಡಿ ಪಾಟೀಲ್ ಬಡಿಗೇರ ಅವರೇ, ವೆಂಕಟರೆಡ್ಡಿ ಗೌಡಿ ಮಾಧವರ ಅವರೇ, ಗ್ರಾಮದ ಮಹಾರಾಜರೇ, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷಂತ ಜ್ಯೋತಿ ಶಾಬಾಳ್ಕರ್ ಅವರೇ, ನಮ್ಮ ಯುವ ನಾಯಕಂತ ಸುನೀಲ್ ರೆಡ್ಡಿ ಪಾಟೀಲ್ ಬೆಂಕಳ್ಳಿ ಅವರೇ, ವೇದಿಕೆ ಮೇಲೆ ಆಗಿದ್ದ ಎಲ್ಲ ಹಿರಿಯರೇ, ಬಂದಂಥ ಎಲ್ಲ ಅಣ್ಣತಮ್ಮಂದರೆ, ಇನ್ನೂರು ಆತ್ಮೀಯರು, ಹಿರಿಯಕ್ಕಂತ ಗಣಪ ಪಾಟೀಲ್ ಮಲ್ಕಡ್ ಅವರೇ, ಶಿವರಾಮ್ ರೆಡ್ಡಿ ಚಟ್ಕಿಂದಿ ಅಣ್ಣರವರೇ, ಬಂದಿರ್ತಂಥ ಎಲ್ಲ ಆತ್ಮೀಯ ಮಾತಿನ ಪಕ್ಷ ಅಭಿಮಾನಿ ಬಂಧುಗಳೇ, ತಾಯಂದ್ರೆ, ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ಇನ್ನು ಕೆಲವೇ 10-12 ದಿನ ನಮ್ಮ ಸಮಯ ಉಳಿದ ಬಂಧುಗಳೇ. ಕಳೆದ ಚುನಾವಣೆಯಲ್ಲಿ ತಾವು ಕಳೆದ ಹೋದ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದ ಅತಿ ಹೆಚ್ಚಿನ ಮತ ಕೊಟ್ಟು MP ಆಯ್ಕೆ ಮಾಡಿದ್ವಿ. ಮತ್ತೊಮ್ಮೆ ಅವಕಾಶ ಬಂದಿದೆ. 2ನೇ ಬಾರಿಗೆ ತಾವು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಆಯ್ಕೆ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು 3ನೇ ಬಾರಿ ಅವರಿಗೆ ಮತ್ತೆ ಚುನಾವಣೆ ಮಾಡಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ಬಂಧುಗಳೇ. ಕಳೆದ ಒಂದು ಚುನಾವಣೆಯಲ್ಲಿ ಏನೋ ಒಂದು ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ಕೂಡ ಅನೇಕ ಜನಪರ ಕಾರ್ಯಕ್ರಮ ಕೊಟ್ಟರು ಕೂಡ ನಮ್ಮ ಭಾಗದಲ್ಲಿ ಅವರನ್ನ ನಾವು ಸೋಲು ಕಾಣಬೇಕಾಯ್ತು ಬಂಧುಗಳೇ. ಅದಕ್ಕೆಲ್ಲ ಕಾರಣ ನಾವೇ ಬಂಧುಗಳೇ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳಪ್ಪ ಅಂದ್ರೆ ಕಳೆದ ಚುನಾವಣೆ ಆಗಿರ್ತಕ್ಕಂಥ ಕಹಿ ನೋವುಗಳ ಮರೆತು ಈಗ ಮುಂಬರುವ ದಿನಗಳಲ್ಲಿ ಈ ಸೇಡಂ ಮತಕ್ಷೇತ್ರದಿಂದ, ಈ ಆಡ್ಕಿ ಮತಕ್ಷೇತ್ರದಿಂದ ತಾವೆಲ್ಲ ಅತಿ ಹೆಚ್ಚಿನ ಮತಗಳು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಕೊಟ್ಟು ಮತ್ತೊಮ್ಮೆ ಈ ಸೇಡಂ ಕ್ಷೇತ್ರದಲ್ಲಿ ಕಮಲ ಆಡಳಿಸಬೇಕು. ಈ ಸನ್ಮಾನ್ಯ ಉಮೇಶ್ ಜಾಧವ್ ಅವರಿಗೆ 2ನೇ ಅವಧಿಗೆ ನಾವು ಸಂಸದನಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವಧಿಗೆ ಪ್ರಧಾನಮಂತ್ರಿಯಾಗಿ ಮಾಡಲು ತಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ತಿಳ್ಕೊಂಡು, ಯಾಕಂದ್ರೆ ಸಮಯದ ಅಭಾವ, ಆಗಲೇ ನಮ್ಮ ನಾಯಕರಾಗಿಂತ ರಾಜ್ಕುಮಾರ್ ಪಾಟೀಲ್ ಅವರು ಹೇಳಿದ್ರೆ ನಾವು ಕೂಡ ಹೆಚ್ಚಿನ ಭಾಷಣ ಮಾಡಲ್ಲ. ಆದರೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರಿ. ತಾವಲ್ಲದೆ ಇನ್ನೊಬ್ಬರಿಗೆ ಬೇರೆ ಜನರಿಗೆಲ್ಲ ತಿಳಿಸಿ ಬರ್ತಕ್ಕಂಥ ಚುನಾವಣೆ ಇದೆ, ದೇಶ ಚುನಾವಣೆ ಬಂಧುಗಳೇ. ದಯವಿಟ್ಟು ತಾವೆಲ್ಲರೂ ತಾವು ಯಾವುದು ಗ್ಯಾರಂಟಿ ಅವು ಯಾವ ಗ್ಯಾರಂಟಿ ನಡೆಯಲ್ಲ, ಅವೆಲ್ಲರೂ ಯಾವತ್ತು ಅವೆಲ್ಲ ಕೆಲವೇ ಕ್ಷಣಗಳಲ್ಲಿ ಅವೆಲ್ಲ ಹೋಗಬಹುದು. ಯಾಕಂದ್ರೆ
ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಂತ ಅನೇಕ ಜನಪರ ಕಾರ್ಯಕ್ರಮಗಳು ಅನೇಕ ಹಿರಿಯ ಮಾತನಾಡಿದ್ದಾರೆ. ಆದರೂ ಕೂಡ ನಮ್ಮದು ಸ್ಪಷ್ಟವಾಗಿ ಮಾತನ್ನು ಹೇಳಬೇಕಾಗಿರೋದ್ರಿಂದ ದಯವಿಟ್ಟು ತಾವೆಲ್ಲರೂ ಅಧ್ಯಕ್ಷ ಮತಗಳನ್ನು ಭಾರತೀಯ ಜನತಾ ಪಕ್ಷದ ಕಮಲ ಗುರುತಿಗೆ ಕೊಟ್ಟು ಈ ಭಾಗದಿಂದ ಆರಿಸಿ ತರಬೇಕು, ಸನ್ಮಾನ್ಯ ಜಾಧವ್ ಆರಿಸಿ ತರಬೇಕು ಅಂತ ಕೇಳ್ಕೊತಾ ವಾಸ್ತವವಾಗಿ ನಾವು ಮಾತನಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಲೋಕಸಭಾ ಸದಸ್ಯರು ಹಾಗೂ ಈಗಿನ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಪಾಟೀಲ್ ರಡ್ಡೆವಾಡಿಗೆ ಅವರಿಗೂ ಕೂಡ ಈ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಶಶಿಲ್ ಜಿ ನಮೋಶಿ ಅವರಿಗೂ ಕೂಡ ಈ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಯುವ ನಾಯಕರಾದ ನಾಗರೆಡ್ಡಿ ಪಾಟೀಲ್ ದೇಶ್ಮುಖ್ ಅವರಿಗೂ ಕೂಡ ಈ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಂಡಲದ ಅಧ್ಯಕ್ಷರಾದ ಶ್ರೀ ಶರಣು ಶಂಕರ್ ಮೆಡಿಕಲ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮಂಡಲದ ಪ್ರಭಾರಿಗಳಾದ ಅವ್ವಣ್ಣ ಮ್ಯಾಕೇರಿ ಅವರಿಗೂ ಕೂಡ ಈ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮುಕುಂದ್ ದೇಶಪಾಂಡೆ ಇಂದಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಶಾಬಾದ್ಕರ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಿರಿಯ ಮುಖಂಡರಾದ ಅನಂತರೆಡ್ಡಿ ಪಾಟೀಲ್ ಬಟಗಿರ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೆಂಕಟರೆಡ್ಡಿ ಪಾಟೀಲ್ ಮಾದ್ವಾರ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ರೆಡ್ಡಿಗೌಡ ಬೆನ್ಕನಹಳ್ಳಿ ಶಿವಲಿಂಗರೆಡ್ಡಿ ಪಾಟೀಲ್ ಯುವ ನಾಯಕರು ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮದವರಾದ ಶ್ರೀ ಗೋವಿಂದಣ್ಣ ಆಡ್ಕಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಕೋರುತ್ತೇನೆ. ನಾಗರಾಜ್ ಭಟ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಅದೇ ರೀತಿಯಾಗಿ ತಿರುಪತಿ ರೆಡ್ಡಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಆಡ್ಕಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ 22 ಹಳ್ಳಿ 10 ತಾಂಡದ ಜನರಿಗೆ, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ, ಇಲ್ಲಿ ಬಂದಂಥ ಪತ್ರಕರ್ತರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.